Hello, my dear students. Welcome back to Learn Easily channel. A trump of surgery. In this video, we are going to discuss about the summary of a trump of surgery in Kannada. You can download the story and summary and question answers PDF from the description. My dear students, a trump of surgery. It is a story of a pet dog named Tricky. Its owner, Mrs. Pomfrey, a wealthy woman who excessively pampers or overfeeds the dog Tricky, and a veterinary surgeon, Mr. James Harriet, who made a surgery or who cures that unhealthy dog Tricky. My dear students, ಈ ಒಂದು ಕತೆ ಸ್ಟೋರಿ ಎ ಟ್ರಂಪ್ ಆಫ್ ಸರ್ಜರಿ, ಈ ಒಂದು ಕಥೆಯು ಒಂದು ಟ್ರಿಕ್ಕಿ ಅಂತಕ್ಕಂತಹ ನಾಯಿಗೆ ಸಂಬಂಧಿಸಿರ್ತಕ್ಕಂಥ ಕಥೆಯಾಗಿರುತ್ತೆ. ಈ ಕಥೆಯು ಪ್ರಾರಂಭ ಆಗ್ತಕ್ಕಂಥದ್ದು ಒಬ್ಬ ವೆಟರ್ನರಿ ಇನ್ಸ್ಪೆಕ್ಟರ್ ಜೇಮ್ಸ್ ಹ್ಯಾರಿಯೇಟ್ ರವರು ಆ ಒಂದು ಪೆಟ್ ಡಾಗ್ ಟ್ರಿಕ್ಕಿ ಎಂಬ ನಾಯಿಯ ಬಗ್ಗೆ ಒಂದು ತೀವ್ರವಾದಂತಹ ಕಳವಳವನ್ನು ವ್ಯಕ್ತಪಡಿಸುವುದರೊಂದಿಗೆ ಈ ಕತೆ ಪ್ರಾರಂಭವಾಗುತ್ತೆ. ಆ ಟ್ರಿಕ್ಕಿ ನಾಯಿಯ ಓನರ್ ಆಗಿರ್ತಕ್ಕಂಥ ಮಿಸ್ಸಸ್ ಪಾಂಪ್ರೆ ಒಬ್ಬ ರಿಚ್ ಲೇಡಿ, ಮೀನ್ಸ್ ಒಬ್ಬ ಶ್ರೀಮಂತ ಮಹಿಳೆ ಆಗಿರ್ತಾಳೆ. ಅವಳು ತಮ್ಮ ಈ ಒಂದು ಪೆಟ್ ಡಾಗ್ ಅನ್ನ ತುಂಬ ಅತಿಯಾಗಿ ಪ್ರೀತಿಸ್ತಾ ಇರ್ತಾರೆ, ಮುದ್ದಿಸ್ತಾ ಇರ್ತಾರೆ. ಆ ಟ್ರಿಕ್ಕಿ ಡಾಗ್ಗೆ ಅವರು ಹೆಚ್ಚಾಗಿ ಆಹಾರವನ್ನು ನೀಡ್ತಾ ಇರ್ತಾರೆ. ಬೀದಿಯಲ್ಲಿ ನಾಯಿಯನ್ನು ನೋಡಿದಾಗ ಡಾಕ್ಟರ್ ಹೆರಿಯಟ್ ಆ ಟ್ರಿಕ್ಕಿಯ ದೈಹಿಕ ಮೀನ್ಸ್ ಆ ಫಿಸಿಕಲ್ ಕಂಡೀಷನ್ ಅನ್ನು ನೋಡಿ ಬೆಚ್ಚಿ ಬೀಳ್ತಾರೆ. ಟ್ರಿಕ್ಕಿ ಅತಿಯಾಗಿ ದಪ್ಪದಾಗ್ಬಿಟ್ಟಿರುತ್ತೆ. ಪ್ರತಿ ಅದರ ದೇಹದ ಮೂಲೆಯಲ್ಲೂ ಕಾಲುಗಳಿರುವ ಉಬ್ಬಿದ ಸಾಸೇಜ್ನಂತೆ ಕಾಣ್ತಾ ಇರುತ್ತೆ. ಅದರ ಕಣ್ಣುಗಳು ರಕ್ತಸಿಕ್ತವಾಗಿದ್ದವು ಮತ್ತು ಅದು ಸಂಪೂರ್ಣವಾಗಿ ಒಂದು ರೀತಿ ಅನ್ಹೆಲ್ತಿ, ನಿಶಕ್ತಿಯಿಂದ ಕೂಡಿತ್ತು. ಇಲ್ಲಿ ಟ್ರಿಕ್ಕಿ ನಿಶಕ್ತಿಯಿಂದ ಇರೋದನ್ನ ಕಂಡು ಹ್ಯಾರಿಯೇಟ್ರಿಗೆ ಗೊತ್ತಾಗುತ್ತೆ ಆ ಟ್ರಿಕ್ಕಿ ಒಂದು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾನೆ ಅಂತ. ಸೊ ಮಿಸ್ಸಸ್ ಪಾಂಪ್ರೆ ಅಂದ್ಕೋತಾರೆ ಅವನಿಗೆ ಆ ಟ್ರಿಕ್ಕಿಗೆ ತುಂಬ ಶಕ್ತಿ ಬರಬೇಕು ಅಂತ ಹೇಳಿ ಅವರಿಗೆ ಒಂದು ನಾರ್ಮಲ್ ಫುಡ್ ಜೊತೆಗೆ ಏನು ಮಾಡ್ತಾರೆ, ಮಾಲ್ಟ್, ಕಾಡ್ ಲಿವರ್ ಆಯಿಲ್ ಮತ್ತು ಆ ಟ್ರಿಕ್ಕಿ ಮಲಗುವಾಗ ರಾತ್ರಿ ಹಾರ್ಲಿಕ್ಸ್ ಎಲ್ಲ ಒಂದು ಎಕ್ಸ್ಟ್ರಾ ಫುಡ್ಡನ್ನು ಕೊಡ್ತಾ ಇರ್ತಾರೆ. ಈ ಸ್ವೀಟ್ ಫುಡ್ಡನ್ನು ಕಡಿಮೆ ಮಾಡಬೇಕಂತ ಹೆರಿಯಟ್ ಈ ಹಿಂದೆನೇ ಮಿಸ್ಸಸ್ ಪಾಂಪ್ರೆಗೆ ಸಜೆಷನ್ ಮಾಡಿರ್ತಾರೆ. ಆದರೆ ಟ್ರಿಕ್ಕಿ ಮೇಲೆ ಇರ್ತಕ್ಕಂತಹ ಪ್ರೀತಿಯಿಂದ ಆ ಪಾಂಪ್ರೆ ಏನು ಮಾಡ್ತಾರೆ, ಕೇಕ್, ಚಾಕ್ಲೇಟ್ಸನ್ನು ಅದಕ್ಕೆ ಕೊಡದೇ ಇರೋಕ್ಕೆ ಅವರಿಗೆ ಮನಸ್ಸಾಗಲ್ಲ, ಎಲ್ಲವನ್ನ ಚೆನ್ನಾಗಿ ತಿನ್ನಿಸಿರ್ತಾರೆ. ಈಗ ಆ ಟ್ರಿಕ್ಕಿಯ ಮೇನ್ ಪ್ರಾಬ್ಲಮ್ ಅತಿ ಆಸೆ. ಇದು ಹೆರಿಯಟ್ ಡಾಕ್ಟರ್ಗೆ ಗೊತ್ತಿರುತ್ತೆ. ಅದ್ರ ಜೊತೆಗೆ ಆ ಪಾಂಪ್ರೆ ಮನೆಗೆ ಆ ಗಾರ್ಡನರ್ ಗೆ ಬ್ಯಾಕ್ ಪೇನ್ ಇರೋದ್ರಿಂದ ಅವರು ಬಂದಿರಲಿಲ್ಲ. ಬರದೇ ಇರೋದ್ರಿಂದ ಟ್ರಿಕ್ಕಿಗೆ ಯಾವುದೇ ರೀತಿ ಎಕ್ಸಸೈಸ್ ಕೂಡ ಆಗ್ತಾ ಇರಲಿಲ್ಲ. ಈ ಟ್ರಿಕ್ಕಿ ಡಾಗ್ ಏನು ಮಾಡುತ್ತೆ, ನೀಡಿರ್ತಕ್ಕಂತಹ ಫುಡ್ಡನ್ನು ಚೆನ್ನಾಗಿ ತಿಂದಿರುತ್ತೆ. ಅದರ ಜೊತೆಗೆ ಇಲ್ಲಿ ಎಕ್ಸಸೈಸ್ ಮಾಡದೇ ಇರೋದ್ರಿಂದ ಆ ಒಂದು ಟ್ರಿಕ್ಕಿ ಡಾಗ್ಗೆ ಒಂದು ಕಾಯಿಲೆ ಬರುತ್ತೆ ಅಂತೇಳಿ ಹೆರಿಯಟ್ ಆಲ್ರೆಡಿ ಒಂದು ಮಿಸ್ ಪಾಂಪ್ರೆಗೆ ಹೇಳಿರ್ತಾರೆ. ಆಫ್ಟರ್ ಸಮ್ ಡೇಸ್ ಏನಾಗುತ್ತೆ, ಹೆರಿಯಟ್ ಅವರ ಒಂದು ಆಲ್ರೆಡಿ ವಾರ್ನಿಂಗ್ ಅಲ್ಲಿ ನಿಜ ಆಗುತ್ತೆ. ಟ್ರಿಕ್ಕಿ ತನಗೆ ಇಷ್ಟವಾಗಿರ್ತಕ್ಕಂತಹ ಎಲ್ಲ ಆಹಾರವನ್ನು ಮಿಸ್ಸಸ್ ಪಾಂಪ್ರೆ ಕೊಟ್ಬಿಟ್ಟಿರ್ತಾರೆ. ಚೆನ್ನಾಗಿ ಅದು ತಿಂದು ಕೊಬ್ಬು ಬಿಟ್ಟಿರುತ್ತೆ. ನಂತರ ಟ್ರಿಕ್ಕಿಗೆ ಈಗ ಕಾಯಿಲೆ ಸ್ಟಾರ್ಟ್ ಆಗಿರುತ್ತೆ. ಟ್ರಿಕ್ಕಿ ತನಗೆ ಇಷ್ಟ ಆಗಿರ್ತಕ್ಕಂಥ ಫುಡ್ಡನ್ನು ಕೂಡ ಈಗ ತಿಂದೆ ಅದನ್ನು ಬೇಡ ಅಂತ ಇರುತ್ತೆ. ಅದ್ರ ಜೊತೆಗೆ ಟ್ರಿಕ್ಕಿ ಡಾಗ್ ಏನು ಮಾಡ್ತಾ ಇರುತ್ತೆ, ವಾಮಿಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿರುತ್ತೆ. ಇದನ್ನು ನೋಡಿದಂತಹ ಮಿಸ್ ಪಾಂಪ್ರೆಗೆ ತುಂಬ ಗಾಬರಿ ಆಗುತ್ತೆ. ಅವರು ವೆಟರ್ನರಿ ಸರ್ಜನ್ ಜೇಮ್ಸ್ ಹೆರಿಯಟ್ಗೆ ಕಾಲ್ ಮಾಡ್ತಾರೆ. ಈ ನಾಯಿ ಸದಾಕಾಲ ಕಂಬಳಿ ಮೇಲೇನೆ ಮಲಗಿ ಸುಸ್ತಾಗಿ ಉಸಿರಾಡ್ತಾ ಇರುತ್ತೆ. ಟ್ರಿಕ್ಕಿಯನ್ನು ಉಳಿಸಲು ಮಿಸ್ ಪಾಂಪ್ರೆ ಏನು ಮಾಡ್ತಾರೆ, ಆ ಒಂದು ಅತಿಯಾದ ಮುದ್ದು ಲಾಲೆಯಿಂದ ಅದನ್ನು ದೂರ ಇಡಬೇಕು, ಅದನ್ನು ಹೆಚ್ಚು ಪ್ರೀತಿ ಮಾಡೋದು, ಅದಕ್ಕೆ ಹೆಚ್ಚು ಆಹಾರ ಕೊಡೋದ್ರಿಂದ ಅದನ್ನು ದೂರ ಇರಬೇಕು ಅನ್ನೋದು ಆಲ್ರೆಡಿ ಹೆರಿಯಟ್ರವರು ಡಿಸೈಡ್ ಮಾಡಿ ಹೇಳಿರ್ತಾರೆ. ನಂತರ ಆ ಡಾಗ್ ಟ್ರಿಕ್ಕಿಯನ್ನು 15 ದಿನಗಳ ಕಾಲ ಒಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕು ಅಂತ ಸಜೆಷನ್ ಮಾಡ್ತಾರೆ. ಇದನ್ನು ಕೇಳಿದಂತಹ ಮಿಸ್ಸಸ್ ಪಾಂಪ್ರೆ ಒಂದು ರೀತಿ ಶಾಕ್ ಆಗ್ತಾರೆ.
ಹೇರಿಯಟ್ ಏನು ಮಾಡ್ತಾರೆ, ಇದನ್ನು ಕಟ್ಟುನಿಟ್ಟಾಗಿ ನಡ್ಕೊಂಡ್ರೆ ಮಾತ್ರ ಟ್ರಿಕ್ಕಿಯನ್ನು ಕಾರ್ನಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ನಂತರ ಟ್ರಿಕ್ಕಿ ಆಸ್ಪತ್ರೆಗೆ ಹೋಗಬೇಕಾದ್ರೆ ಮಿಸಸ್ ಪಾಂಪ್ರೆ ಮನೆಯಲ್ಲಿ ಒಂದು ರೀತಿ ದೊಡ್ಡ ಗದ್ದಲನೇ ಉಂಟಾಗುತ್ತೆ. ಟ್ರಿಕ್ಕಿಗೆ ಬೇಕಾಗಿರ್ತಕ್ಕಂಥ ಬೆಡ್ಗಳು, ಕುಷನ್ಗಳು, ಅದರ ಆಟಿಕೆಗಳು ಮತ್ತು ಟ್ರಿಕ್ಕಿಯಾಗೆ ಬಳಸ್ತಾ ಇದ್ದಂಥ ಕೆಲವು ಪಾತ್ರೆಗಳನ್ನು ಪ್ಯಾಕ್ ಮಾಡೋಕ್ಕೆ ಆ ಕೆಲಸಗಾರರೆಲ್ಲ ಓಡಾಡ್ತಾ ಇರ್ತಾರೆ. ಆಗ ಡಾಕ್ಟರ್ ಹ್ಯಾರಿಯಟ್ ಹೇಳ್ತಾರೆ, ಇವೆಲ್ಲವನ್ನು ನನ್ನ ಕಾರ್ನಲ್ಲಿ ಇಟ್ಕೊಂಡು ಹೋಗೋಕ್ಕೆ ಆಗಲ್ಲ ಅಂತ ಹೇಳಿದಂತೆ ಹ್ಯಾರಿಯಟ್ ಕಾರನ್ನು ಡ್ರೈವ್ ಮಾಡಿಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಮಿಸ್ಸಸ್ ಪಾಂಪ್ರೆ ಅಳ್ತಾ ಟ್ರಿಕ್ಕಿಯ ಕೋಟ್ಗಳನ್ನು ಕಿಟಕಿಯಿಂದ ಕಾರ್ನೊಳಕ್ಕೆ ಎಸಿತಾರೆ. ಮನೆಯ ಪ್ರತಿಯೊಬ್ಬರೂ ಕೂಡ ಟ್ರಿಕ್ಕಿ ಹೋಗಿದ್ದಕ್ಕೆ, ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಕ್ಕೆ ಎಲ್ಲರೂ ಕಣ್ಣೀರು ಹಾಕ್ತಾರೆ. ಇಲ್ಲಿ ಆಸ್ಪತ್ರೆಯಲ್ಲಿ ಟ್ರಿಕ್ಕಿ ಪ್ರಾರಂಭದಲ್ಲಿ ಬೇರೆ ನಾಯಿಗಳೊಂದಿಗೆ ಸೇರೋದಿಲ್ಲ, ತುಂಬ ಸುಸ್ತಾಗಿರುತ್ತೆ. ಡಾಕ್ಟರ್ ಹೇರಿಯಟ್ ಯಾವುದೇ ಆ ಒಂದು ಔಷಧಿಯನ್ನು ಆ ಟ್ರಿಕ್ಕಿಗೆ ಕೊಡಲ್ಲ. ಕೇವಲ ಅವ್ರು ಏನು ಮಾಡ್ತಾರೆ, ಆ ಒಂದು ಫುಡ್ ಡಯಟನ್ನು ಚೇಂಜ್ ಮಾಡ್ತಾರೆ, ಅದರ ಆಹಾರದ ಒಂದು ಕ್ರಮವನ್ನು ಚೇಂಜ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ಫಸ್ಟ್ 2 days ಆ ಟ್ರಿಕ್ಕಿಗೆ ಯಾವುದೇ ಫುಡ್ಡನ್ನು ನೀಡೋದಿಲ್ಲ, ಓನ್ಲಿ ವಾಟರ್, ನೀರನ್ನು ಮಾತ್ರ ಕೊಡ್ತಾರೆ. ಸೊ ಸೆಕೆಂಡ್ ಡೇ ಎಂಡ್ಗೆ ಟ್ರಿಕ್ಕಿ ಏನು ಮಾಡುತ್ತೆ, ಸ್ವಲ್ಪ ಫ್ರೆಶ್ ಆಗುತ್ತೆ, ತನ್ನ ಸುತ್ತಲೂ ಇರ್ತಕ್ಕಂಥವರನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. 3ನೇ ದಿನ ಆ ಬೇರೆ ನಾಯಿಗಳು ಬೊಗಳ್ತಾ ಇದ್ದಾಗ ತಾನು ಕೂಡ ಬೊಗಳೋಕ್ಕೆ ಶುರು ಮಾಡುತ್ತೆ. ಮತ್ತು ಆ ಟ್ರಿಕ್ಕಿಯನ್ನು ಹೊರಗಡೆ ಗಾರ್ಡನ್ಗೆ ಬಿಟ್ಟಾಗ ಅವನು ಬೇರೆ ನಾಯಿಗಳೊಂದಿಗೆ ಆಟ ಆಡೋಕ್ಕೆ, ಓಡಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ದಿನಗಳು ಕಳೆದಂತೆ ಟ್ರಿಕ್ಕಿ ಒಂದು ಫುಡ್ಗೋಸ್ಕರ ಹೆಚ್ಚು ತನ್ನ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದರಿಂದ ಆ ಟ್ರಿಕ್ಕಿಯ ಒಂದು ಹೆಲ್ತ್ ತುಂಬ ಸ್ಪೀಡಾಗಿ ರಿಕವರ್ ಆಗುತ್ತೆ. ಅವನು ದಪ್ಪಗಿದ್ದ ಒಂದು ಫಿಸಿಕ್ಸ್ ಸ್ಟೇಟಿಂದ ಒಂದು ರೀತಿಯ ಸ್ಟ್ರಾಂಗ್ ಮಸಲ್ಸ್ ಇರುವ ನಾಯಿ ಡಾಗ್ ಆಗಿ ಅವನು ಚೇಂಜ್ ಆಗ್ತಾನೆ. ಮತ್ತೊಂದೆಡೆ ಇಲ್ಲಿ ಮಿಸ್ಸಸ್ ಪಾಂಪ್ರೆ ದಿನಕ್ಕೆ 2 times ಕಾಲ್ ಮಾಡಿ ಟ್ರಿಕ್ಕಿ ಬಗ್ಗೆ ಒಂದು ವಿಚಾರಿಸ್ತಾನೆ ಇರ್ತಾರೆ. ಟ್ರಿಕ್ಕಿ ಒಂದು ರಿಕವರ್ ಆಗ್ತಾ ಇದ್ದಾನ ಅಂತ ಕೇಳಿದಾಗ ಅವನಿಗಾಗಿ ಅವರು ಮೊಟ್ಟೆಗಳು, ವೈನ್ ಮತ್ತು ಬ್ರಾಂದಿಯನ್ನು ಕಳಿಸ್ಕೊಡೋಕ್ಕೆ ಪ್ರಾರಂಭ ಮಾಡ್ತಾರೆ. ನಾಯಿಗೆ ಅಗತ್ಯವಾದ ಈ ಐಷಾರಾಮಿ ಆಹಾರಗಳನ್ನು ನೀಡೋ ಬದಲು ಜೇಮ್ಸ್ ಹೇರಿಯಟ್ ಅವರು ಏನು ಮಾಡ್ತಾರೆ, ಅವರ ಒಂದು ಕೊಲೀಗ್ಸ್ಗೆ ತಾವೇ ಅವುಗಳನ್ನು ಸೇವಿಸಿ ಅಂತ ಹೇಳ್ತಾರೆ. ಅವರು ಪ್ರತಿದಿನ ಮೊಟ್ಟೆ, ವೈನ್, ಬ್ರಾಂದಿಯನ್ನು ತಿಂತ ಅತ್ಯಂತ ತೃಪ್ತಿಯಿಂದ ದಿನಗಳನ್ನು ಕಳೀತಾರೆ. ಈ ಕಾರಣದಿಂದಾಗಿ ಆ ಡಾಗ್ ಟ್ರಿಕ್ಕಿ ಅವರ ಒಂದು ಶಾಶ್ವತ ಗೆಸ್ಟ್ ಆಗಿ ಇಟ್ಕೊಳ್ಳೋಕ್ಕೆ ಆಸೆ ಆಗುತ್ತೆ. ಆ ಹೇರಿಯಟ್ ಅವರು ಕೂಡ ಇದನ್ನು ಗೆಸ್ಟ್ ಆಗಿ ಇಲ್ಲೇ ಇಟ್ಕೊಂಡ್ಬಿಡೋಣ ಅಂತ ಅಂದ್ಕೋತಾರೆ. ಆದರೆ ಮಿಸ್ಸಸ್ ಪಾಂಪ್ರೆ ಅವರ ದುಃಖವನ್ನು ಅವರು ಅರ್ಥ ಮಾಡ್ಕೊಂಡಿರ್ತಾರೆ. 15 ದಿನಗಳ ನಂತರ ಆ ಟ್ರಿಕ್ಕಿ ತುಂಬ ರಿಕವರ್ ಆಗಿರ್ತಾನೆ, ಗುಣಮುಖನಾಗಿರ್ತಾನೆ ಅಂತ ಮಿಸ್ಸಸ್ ಪಾಂಪ್ರೆಗೆ ತಿಳಿಸ್ತಾರೆ. ನಂತರ ಮಿಸ್ಸಸ್ ಪಾಂಪ್ರೆ ದೊಡ್ಡ ಕಾರಲ್ಲಿ ಟ್ರಿಕ್ಕಿಯನ್ನು ಕರ್ಕೊಂಡೋಗೋಕ್ಕೆ ಬರ್ತಾರೆ. ಟ್ರಿಕ್ಕಿ ತನ್ನ ಓನರನ್ನು, ಮಿಸ್ ಪಾಂಪ್ರೆಯನ್ನು ನೋಡಿದ ಕೂಡಲೇ ಅದು ಹೇರಿಯಟ್ ಅವ್ರ ಕೈಯಿಂದ ಜಂಪ್ ಮಾಡಿ ಮಿಸ್ ಪಾಂಪ್ರೆಯ ಒಂದು ಕೈಯಲ್ಲಿ ಸೇರುತ್ತೆ. ತನ್ನ ನಾಯಿಯಲ್ಲಿ, ತನ್ನ ಒಂದು ಪೆಟ್ ಡಾಗಲ್ಲಿ ಒಂದು ಟ್ರಿಕ್ಕಿಯಲ್ಲಿ ಆಗಿರ್ತಕ್ಕಂಥ ಈ ಒಂದು ಟ್ರಾನ್ಸ್ಫರ್ ಬದಲಾವಣೆಯನ್ನು ಕಂಡು ಅವರ ಓನರ್ ತುಂಬ ಶಾಕ್ ಆಗ್ತಾರೆ. ಕಾರು ಹೋಗಬೇಕಾದ್ರೆ ಅವರು ಕಣ್ಣೀರು ಹಾಕ್ತಾ, ಇದು ಶಸ್ತ್ರಚಿಕಿತ್ಸೆಯ ಒಂದು ವಿಜಯ, ಎ ಟ್ರಿಂಪ್ ಆಫ್ ಸರ್ಜರಿ ಅಂತ ವೆಟರ್ನರಿ ಡಾಕ್ಟರ್ಗೆ ಹ್ಯಾರಿಯಟ್ ಅವರಿಗೆ ಒಂದು ಗ್ರ್ಯಾಟಿಟ್ಯೂಡ್ ಥ್ಯಾಂಕ್ಸನ್ನು ಹೇಳ್ತಾರೆ. ಆದರೆ ನಿಜವಾಗಿ ಆ ಚಿಕಿತ್ಸೆ, ಆ ಟ್ರೀಟ್ಮೆಂಟ್ ಕೇವಲ ಸರಿಯಾದ ಆಹಾರ ಮತ್ತು ಎಕ್ಸರ್ಸೈಸ್ ಆಗಿರುತ್ತೆ, ಅಲ್ಲಿ ಯಾವುದೇ ರೀತಿ ಸರ್ಜರಿ ನಡೆದಿರೋದಿಲ್ಲ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ದ ಎಕ್ಸ್ಪ್ಲನೇಷನ್ ಆರ್ ಸಮ್ಮರಿ ಆಫ್ ದಿ ಎ ಟ್ರಿಂಪ್ ಆಫ್ ಸರ್ಜರಿ ಇನ್ ಕನ್ನಡ. ಯು ಕ್ಯಾನ್ ಡೌನ್ಲೋಡ್ English summary and question answers PDF. It is available in the description, and subscribe my channel for more videos and share these videos with your friends. Thank you for watching this video.